ಮುಂಜಾನೆ ಬೇಗ ಏಳ್ಬೇಕು ಅನ್ನೋದು ನಾವೆಲ್ಲರೂ ದಿನನಿತ್ಯ ಕೇಳುವ ಮಾತು. ಬೆಳಗ್ಗೆ ಬೇಗ ಎದ್ರೆ ದಿನಪೂರ್ತಿ ಆಕ್ಟಿವ್ ಆಗಿರ್ಬೋದು, ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಮ್ಗೆಲ್ಲ ಗೊತ್ತಿರೋ ವಿಚಾರವೇ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಖಂಡಿತ, ಇದನ್ನ ಆಳವಾಗಿ ನೋಡ್ಲೇಬೇಕು. ನಾವು ಸಾಮಾನ್ಯವಾಗಿ ಬೆಳಗ್ಗೆ 5 ಗಂಟೆ ಅಥವಾ 6 ಗಂಟೆ ಅಂದ್ರೆ ಅದನ್ನ ಒಟ್ಟಾರೆಯಾಗಿ ಕೇವಲ ಬೆಳಗ್ಗೆ ಅಂತ ಕರಿತೀವಿ. ಆದ್ರೆ ಈ ಕತ್ತಲೆ ಕಳೆದು ಬೆಳಕು ಬರುವ ಸಮಯ ಇದೆಯಲ್ಲ, ಇದು ಕೇವಲ ಒಂದು ಸಾಮಾನ್ಯ ಘಟ್ಟ ಅಲ್ಲ. ಹೌದು, ಅದೊಂದು ಸುದೀರ್ಘವಾದ ಪ್ರಕ್ರಿಯೆ. ಇವತ್ತು ನಾವು ಸೌ ಅನಿತಾ ಅರವಿಂದ್ ಸರಫ್ ಅವರ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಅತ್ಯಮೂಲ್ಯ ಮಾಹಿತಿಯನ್ನ ಪರಿಶೀಲಿಸಲಿದ್ದೇವೆ. ಈ ವಿಶ್ಲೇಷಣೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ನಾವು ಕೇವಲ ಬೆಳಗ್ಗೆ ಅಂತ ಕರೆಯುವ ಸಮಯವನ್ನ ನಮ್ಮ ಪ್ರಾಚೀನ ಕಾಲದಲ್ಲಿ ಎಷ್ಟು ನಿಖರವಾದ ವಿಭಾಗಗಳಾಗಿ ವಿಂಗಡಿಸಲಾಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಇಲ್ಲಿರುವ ಅತ್ಯಂತ ಕುತೂಹಲಕಾರಿ ವಿಷಯವೆಂದರೆ, ಮುಂಜಾನೆಯ ಸಮಯವು ಕೇವಲ ಒಂದು ಸಿಂಗಲ್ ಈವೆಂಟ್ ಅಲ್ಲ. ಗಾಯತ್ರಿ ಚೈತನ್ಯದ ಪ್ರಕಾರ ಇದು ಉಷೋದಯ, ಅರುಣೋದಯ, ಪ್ರಾತಃಕಾಲ ಎಂಬ ಹಂತಹಂತದ ವೈಜ್ಞಾನಿಕ ಮತ್ತು ನೈಸರ್ಗಿಕ ಪ್ರಕ್ರಿಯೆಗಳ ಸರಣಿ. ಅಂದ್ರೆ ಒಂದು ರೀತಿಯ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಇದ್ದ ಹಾಗೆ. ನಿಖರವಾಗಿ. ನಾವು ಆಧುನಿಕ ಕಾಲದಲ್ಲಿ ಎಚ್ಚರಗೊಳ್ಳುವುದನ್ನ ಒಂದು ಸ್ವಿಚ್ ಆನ್ ಮಾಡಿದ ಹಾಗೆ ನೋಡ್ತೀವಿ. ಅಲಾರಾಂ ಹೊಡೆಯುತ್ತೆ, ನಾವು ಏಳ್ತೀವಿ. ಆದರೆ ಪ್ರಾಚೀನ ಕಾಲದಲ್ಲಿ ಇದನ್ನ ಒಂದು ಸುಂದರವಾದ ನಿಧಾನಗತಿಯ ಪ್ರಕ್ರಿಯೆಯಾಗಿ ನೋಡ್ತಿದ್ರು. ಪ್ರಾಚೀನ ಕಾಲದ ಸಮಯದ ಲೆಕ್ಕಾಚಾರ ಹೇಗಿತ್ತು ಅನ್ನೋದನ್ನ ನಾವು ಮೊದಲು ನೋಡೋಣ. ಘಳಿಗೆ ಅಥವಾ ಘಳಿಗೆ ಅನ್ನೋ ಪರಿಕಲ್ಪನೆಯನ್ನ ನಾವೆಲ್ಲರೂ ಎಲ್ಲೋ ಒಂದು ಕಡೆ ಕೇಳಿರ್ತೀವಿ ಅಲ್ವಾ? ಖಂಡಿತ. ಹಳೆಯ ಕಾಲದ ಕಥೆಗಳಲ್ಲಿ ಬಹಳಷ್ಟು ಸಲ ಈ ಪದ ಬರುತ್ತೆ. ಘಂಟೆ, ನಿಮಿಷ ಅನ್ನೋ ಕಾನ್ಸೆಪ್ಟ್ಗಳು ಬರೋದಕ್ಕೂ ಮುಂಚೆ ಆ ಕಾಲದಲ್ಲಿ ಸಮಯವನ್ನ ಈ ಘಳಿಗೆಯ ಮೂಲಕ ಅಳೆಯುತ್ತಿದ್ರು. ಇದರ ಗಣಿತ ಬಹಳ ಸ್ಪಷ್ಟವಾಗಿದೆ. ಒಂದು ಘಳಿಗೆ ಅಂದ್ರೆ ನಿಖರವಾಗಿ 24 ನಿಮಿಷಗಳು. 24 ನಿಮಿಷ. ಹಾಗಾಗಿ 5 ಘಳಿಗೆ ಅಂದ್ರೆ 5ನ್ನ 24ರಿಂದ ಗುಣಿಸಿದಾಗ 120 ನಿಮಿಷಗಳು ಬರುತ್ತೆ. ಅಂದ್ರೆ ನಿಖರವಾಗಿ 2 ಗಂಟೆಗಳ ಸಮಯ. ಇದು ಅವರ ಲೆಕ್ಕಾಚಾರದ ಆಧಾರ. ಇದನ್ನ ನಾವು ಸ್ವಲ್ಪ ವಿಸ್ತಾರವಾಗಿ ನೋಡಿದ್ರೆ, ಯಾವುದೇ ಆಧುನಿಕ ಗಡಿಯಾರಗಳಿಲ್ಲದ ಕಾಲದಲ್ಲಿಯೇ ಪ್ರಕೃತಿಯ ಚಲನೆಯನ್ನ ಆಧರಿಸಿ ಸಮಯವನ್ನ ಇಷ್ಟು ಸೂಕ್ಷ್ಮವಾಗಿ ಅಳೆಯುತ್ತಿದ್ದ ಪ್ರಾಚೀನರ ಜ್ಞಾನ ನಿಜಕ್ಕೂ ಅಸಾಧಾರಣವಾದದ್ದು. ಹೌದು, ಕರಾರುವಕ್ಕಾದ ಗಣಿತ ಇದು. ಇವತ್ತಿನ ವಿಜ್ಞಾನ ನಮಗೆ ನಿದ್ರೆಯ ಸೈಕಲ್ಗಳ ಬಗ್ಗೆ ಹೇಳುತ್ತೆ. ಆದರೆ ಆ ಕಾಲದಲ್ಲೇ ಪ್ರಕೃತಿಯಲ್ಲಿ ಆಗುವ ಬದಲಾವಣೆಗಳನ್ನ ಈ 5 ಘಳಿಗೆಗಳ ಲೆಕ್ಕಾಚಾರಕ್ಕೆ ಜೋಡಿಸಿರೋದು ಅವರ ವೀಕ್ಷಣಾ ಶಕ್ತಿಗೆ ಒಂದು ಅದ್ಭುತ ಉದಾಹರಣೆ. ಹಾಗಾದ್ರೆ ಈ 5 ಘಳಿಗೆಗಳ ಲೆಕ್ಕಾಚಾರ ಶುರುವಾಗೋದು ಎಲ್ಲಿಂದ? ಸೌ ಅನಿತಾ ಅರವಿಂದ್ ಸರಫ್ ಅವರ ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವ ಮೊದಲ ಹಂತದ ಕಡೆಗೆ ಗಮನ ಹರಿಸೋಣ. ಇದನ್ನ ಉಷೋದಯ ಕಾಲ ಅಂತ ಕರೀತಾರೆ. ಉಷೋದಯ ಕಾಲ ದಿನದ ಅತ್ಯಂತ ಪ್ರಮುಖ ಹಂತ. ಸೂರ್ಯೋದಯಕ್ಕೂ ಮುನ್ನ ಸರಿಯಾಗಿ 5 ಘಳಿಗೆ, ಅಂದ್ರೆ ಆಗಲೇ ನಾವು ಲೆಕ್ಕ ಹಾಕಿದ ಹಾಗೆ 120 ನಿಮಿಷಗಳ ಮುಂಚಿನ ಸಮಯವೇ ಈ ಉಷೋದಯ ಕಾಲ. ಅಂದ್ರೆ ಸೂರ್ಯ ಬರುವುದಕ್ಕೂ 2 ಗಂಟೆ ಮೊದಲಿನ ಸಮಯ. ಇದು ರಾತ್ರಿಯ ಕೊನೆಯ ಭಾಗ. ಹಾಗಾದ್ರೆ ಇದರ ಅರ್ಥವೇನು? ಕೇವಲ ಕತ್ತರೆ ಸರಿಯುವ ಸಮಯ ಇದಲ್ಲ. ಇಡೀ ಜೀವಸಂಕುಲ ನಿದ್ರೆಯ ಮಂಪಿರಿನಿಂದ ಹೊರಬರುವ ಪ್ರಕ್ರಿಯೆಯ ಆರಂಭ ಇದು. ವೇದ ವಾಂಗ್ಮಯದ ಪ್ರಕಾರ ಈ ಸಮಯದಲ್ಲಿ ಉಷಾ ದೇವತೆಯ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಅಂತ ಗಾಯತ್ರಿ ಚೈತನ್ಯದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಉಷಾ ದೇವತೆಯು ನಿದ್ರೆಯ ಕತ್ತಲೆಯನ್ನ ಕಳೆದು ಪಶು, ಪ್ರಾಣಿ ಹಾಗೂ ಮಾನವರನ್ನ ಎಚ್ಚರಿಸಿ ಅವರವರ ಕೆಲಸಗಳಲ್ಲಿ ತೊಡಗಿಸ್ತಾಳೆ. ಇದನ್ನ ನಾವು ಆಧ್ಯಾತ್ಮಿಕ ಜ್ಞಾನದ ಜೊತೆಗೆ ವಿಶ್ಲೇಷಣೆ ಮಾಡಿದಾಗ ಇದರ ಆಳ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಆಧ್ಯಾತ್ಮಿಕವಾಗಿ ಉಷೋದಯವನ್ನ ದೈವೀ ಸೂರ್ಯೋದಯ ಅಂತ ಕರೆಯಲಾಗುತ್ತೆ. ದೈವೀ ಸೂರ್ಯೋದಯ ಕೇಳೋಕೆ ಬಹಳ ಪವಿತ್ರವಾದ ಪದ. ಹೌದು. ಋಗ್ವೇದದ 10ನೇ ಮಂಡಲದ 129ನೇ ಸೂಕ್ತದ 1ನೇ ಮಂತ್ರದ ಪ್ರಕಾರ ಉಷೋದಯ ಮತ್ತು ಸೂರ್ಯೋದಯದ ನಡುವೆ ಇರುವ ಸೂರ್ಯನನ್ನ ಸವಿತಾ ಅಂತ ಕರೀತಾರೆ. ಅಂದ್ರೆ ಆ ಸಮಯದಲ್ಲಿ ಸೂರ್ಯನ ಶಕ್ತಿ ಬೇರೆದೇ ಆಗಿರುತ್ತೆ ಅಂತ ಅರ್ಥ ಅಲ್ವಾ? ಖಂಡಿತ. ಜೊತೆಗೆ ನಾವು ದೇವಿ ಭಾಗವತದ ಉಲ್ಲೇಖವನ್ನೂ ಪರಿಗಣಿಸಬೇಕು. ನಾವು ಹಗಲು ಮತ್ತು ರಾತ್ರಿಯ ಒಟ್ಟು ಚಕ್ರವನ್ನ ಅಹೋರಾತ್ರಿ ಅಂತ ಕರಿತೀವಿ. ಈ ಅಹೋರಾತ್ರಿಯ ಕೊನೆಯ 55 ಘಳಿಗೆಗಳು ಮುಗಿದ ನಂತರ ಈ ಉಷಃಕಾಲ ಶುರುವಾಗುತ್ತೆ. ಲೆಕ್ಕಾಚಾರ ಎಷ್ಟು ನಿಖರವಾಗಿದೆ ನೋಡಿ. ದಿನದ 60 ಘಳಿಗೆಯಲ್ಲಿ 55 ಕಳೆದರೆ ಉಳಿಯುವ ಆ ಕೊನೆಯ 5 ಘಳಿಗೆಗಳೇ ಈ ದೈವಿ ಸೂರ್ಯೋದಯದ ಪವಿತ್ರ ಕಾಲ. 120 ನಿಮಿಷಗಳು. ಇದಾದ ನಂತರ ಬರುವ ಮುಂದಿನ ಹಂತವೇ ಅರುಣೋದಯ. ಅರುಣೋದಯ ಆಕಾಶದಲ್ಲಿ ಬದಲಾವಣೆ ಕಾಣುವ ಸಮಯ.
ಹೌದು, ಆಕಾಶದಲ್ಲಿ ದಿಗಂತವು ನಿಧಾನವಾಗಿ ಕೆಂಪಾಗಿ ಕಂಗೊಳಿಸುವ ಸುಂದರವಾದ ಸಮಯ ಇದು. ಗಾಯತ್ರಿ ಚೈತನ್ಯದ ಆಧಾರದ ಮೇಲೆ ಹೇಳೋದಾದ್ರೆ, ಸೂರ್ಯೋದಯಕ್ಕೂ ಮುನ್ನ 4 ಘಳಿಗೆ ಮುಂಚೆ ಈ ಅರುಣೋದಯ ಕಾಲ ಬರುತ್ತದೆ. 4 ಗಳಿಗೆಗಳ ಲೆಕ್ಕ. ಅಂದ್ರೆ 4 ಗುಂಟು 24 96 ನಿಮಿಷ. ಅಂದ್ರೆ 1 ಗಂಟೆ 36 ನಿಮಿಷಗಳ ಮುಂಚೆ. ಇಲ್ಲಿ ಕತ್ತಲೆ ಸಂಪೂರ್ಣವಾಗಿ ಹೋಗಿರಲ್ಲ, ಆದ್ರೆ ಆಕಾಶದಲ್ಲಿ ಒಂದು ರೀತಿಯ ಕೆಂಪು ಬಣ್ಣ ಕಾಣಿಸ್ಕೊಳ್ಳಲು ಶುರುವಾಗಿರುತ್ತೆ. ಇದರ ನಂತರ ಪ್ರಾತಃಕಾಲದ ಲೆಕ್ಕಾಚಾರ ಬರುತ್ತೆ. ಪ್ರಾತಃಕಾಲ ಅರುಣೋದಯದ ಮುಂದಿನ ಘಟ್ಟ. ಸೂರ್ಯೋದಯಕ್ಕೆ ಸರಿಯಾಗಿ 3:30 ಘಳಿಗೆ ಮುಂಚೆ ಬರುವ ಸಮಯವನ್ನ ಪ್ರಾತಃಕಾಲ ಅಂತ ಕರೀತಾರೆ. 3:30 ಘಳಿಗೆ ಅಂದ್ರೆ 84 ನಿಮಿಷ, ಅಥವಾ 1 ಗಂಟೆ 24 ನಿಮಿಷ ಮುಂಚೆ. ಇಲ್ಲಿ ಬೆಳಕು ಪೂರ್ತಿಯಾಗಿ ಹರಡ್ಕೊಂಡಿರುತ್ತೆ. ಈ ವಿಭಾಗಗಳನ್ನ ದೇವಿ ಭಾಗವತದ ಉಲ್ಲೇಖಗಳ ಜೊತೆ ಹೋಲಿಕೆ ಮಾಡೋಣ. ದೇವಿ ಭಾಗವತದ ಪ್ರಕಾರ ದಿನದ 57 ಗಳಿಗೆಗಳ ನಂತರ ಅರುಣೋದಯ ಬರುತ್ತದೆ. 58 ಗಳಿಗೆಗಳ ನಂತರ ಪ್ರಾತಃಕಾಲ ಆರಂಭವಾಗುತ್ತದೆ. ಅಂದ್ರೆ ಹಂತ ಹಂತವಾಗಿ ಬೆಳಕು ಹೆಚ್ಚಾಗುತ್ತೆ. ಹೌದು, ಮತ್ತು ಈ ಪ್ರಾತಃಕಾಲದ ನಂತರವೇ ಸೂರ್ಯೋದಯದ ಘಟ್ಟ ಬರುತ್ತದೆ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಅಂಶ ಎಂದರೆ ಪ್ರಕೃತಿಯಲ್ಲಿನ ಬೆಳಕಿನ ಹಂತ ಹಂತವಾದ ಬದಲಾವಣೆ. ಕದ್ದತ್ತಲಿನಿಂದ ಅರುಣವರ್ಣಕ್ಕೆ, ಅಲ್ಲಿಂದ ಹೊಂಬೆಳಕಿಗೆ ಸಾಗುವ ಪಯಣವನ್ನ ಪ್ರಾಚೀನರು ಬಹಳ ಸ್ಪಷ್ಟವಾಗಿ ವಿಂಗಡಿಸಿದ್ದಾರೆ. ಇಲ್ಲಿಯೇ ನೋಡಿ ವಿಷಯ ತುಂಬಾ ಆಸಕ್ತಿದಾಯಕವಾಗೋದು. ಈ ಎಲ್ಲಾ ಘಳಿಗೆಗಳ ಗಣಿತ, ಈ 24 ನಿಮಿಷ 84 ನಿಮಿಷ ಅಂತ ಕೇಳಿದಾಗ ಒಮ್ಮೊಮ್ಮೆ ಮೆದುಳಿಗೆ ಲೆಕ್ಕ ಹಾಕೋದು ಕಷ್ಟ ಅನ್ಸಬಹುದು. ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸಬಹುದು, ನಿಜ. ಹಾಗಾಗಿ ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರತಿದಿನ ಬೆಳಗ್ಗೆ ಸರಿಯಾಗಿ 6 ಗಂಟೆಗೆ ಸೂರ್ಯೋದಯವಾಗುತ್ತದೆ ಅನ್ನೋ ಒಂದು ವಾಸ್ತವಿಕ ಉದಾಹರಣೆಯನ್ನ ತೆಗೆದುಕೊಳ್ಳೋಣ. ಸೌ ಅನಿತಾ ಅರವಿಂದ್ ಸರಫ್ ಅವರ ಗಾಯತ್ರಿ ಚೈತನ್ಯದಲ್ಲಿ ನೀಡಿರುವ ನಿಖರವಾದ ಟೈಮ್ಲೈನ್ ಇದು. 6 ಗಂಟೆಯ ಲೆಕ್ಕಾಚಾರ. ಬೆಳಿಗ್ಗೆ 6 ಗಂಟೆಗೆ ಸೂರ್ಯೋದಯ ಅಂತ ಇಟ್ಕೊಂಡ್ರೆ ಬೆಳಿಗ್ಗೆ 4 ಗಂಟೆಗೆ ಉಷಃ ಕಾಲ ಪ್ರಾರಂಭವಾಗುತ್ತದೆ. ತದನಂತರ 4 ಗಂಟೆ 24 ನಿಮಿಷಕ್ಕೆ ಅರುಣೋದಯ ಕಾಲ ಆರಂಭವಾಗುತ್ತದೆ. ಅಂದ್ರೆ ನಿಖರವಾಗಿ 4 ಘಳಿಗೆ ಮುಂಚೆ. ಹೌದು. ಇನ್ನು 4 ಗಂಟೆ 30 ನಿಮಿಷಕ್ಕೆ ಬ್ರಾಹ್ಮಿ ಮುಹೂರ್ತದ ಕಾಲ ಪ್ರಾರಂಭವಾಗುತ್ತದೆ ಹಾಗೂ 4 ಗಂಟೆ 36 ನಿಮಿಷಕ್ಕೆ ಪ್ರಾತಃ ಕಾಲ ಆರಂಭವಾಗುತ್ತದೆ. ಈ ಟೈಮ್ಲೈನ್ ಅನ್ನ ಗಮನಿಸಿದಾಗ ನಮಗೆ ಬ್ರಾಹ್ಮಿ ಮುಹೂರ್ತದ ಪ್ರಾಮುಖ್ಯತೆ ಎದ್ದು ಕಾಣುತ್ತದೆ. ಉಷಃಕಾಲ ಮತ್ತು ಅರುಣೋದಯ ಕಾಲದ ಮಧ್ಯದ ಸಮಯವೇ ಈ ಬ್ರಾಹ್ಮಿ ಮುಹೂರ್ತ. ಇದೊಂದು ಅತ್ಯಂತ ಮಹತ್ವದ ಘಟ್ಟ ಅಲ್ವಾ? ಖಂಡಿತ. ಆದರೆ ನಾವಿಲ್ಲಿ ವಸ್ತುನಿಷ್ಠವಾಗಿ ಒಂದು ವಿಷಯವನ್ನ ಗಮನಿಸಬೇಕು. ಅನಿತಾ ಅರವಿಂದ ಸರಫ್ ಅವರ ಗಾಯತ್ರಿ ಚೈತನ್ಯದಲ್ಲಿಯೇ ಒಂದು ವಿಶೇಷವಾದ ಸೂಚನೆಯನ್ನ ನೀಡಲಾಗಿದೆ. ಅದೇನೆಂದರೆ, ವಿವಿಧ ಗಾಯತ್ರಿ ಚೈತನ್ಯಗಳಲ್ಲಿ, ಅಂದರೆ ವಿವಿಧ ಮೂಲಪಠ್ಯಗಳಲ್ಲಿ ಈ ನಿರ್ದಿಷ್ಟ ವೇಳೆ ಹಾಗೂ ಹೆಸರುಗಳ ನಡುವೆ ಕೆಲವು ಪಾಠಭೇದಗಳು, ಅಂದರೆ ಸಣ್ಣಪುಟ್ಟ ವ್ಯತ್ಯಾಸಗಳು ಕಂಡುಬರುತ್ತವೆ. ಅಂದ್ರೆ ಬ್ರಾಹ್ಮಿ ಮುಹೂರ್ತದ ನಿಖರವಾದ ಆರಂಭದ ನಿಮಿಷಗಳು ಅಥವಾ ಘಳಿಗೆಯ ಎಣಿಕೆಗಳು ಬೇರೆ ಬೇರೆ ಆಧಾರಗಳಲ್ಲಿ ತುಸು ಭಿನ್ನವಾಗಿರಬಹುದು ಅಂತಲ್ವಾ? ಹೌದು. ಈ ಪಾಠಭೇದಗಳನ್ನ ನಾವು ಒಪ್ಪಿಕೊಳ್ಳಬೇಕು. ಆದರೆ ಆ ವ್ಯತ್ಯಾಸಗಳ ನಡುವೆಯೂ ಆ ಸಮಯದ ಪಾವಿತ್ರ್ಯತೆಯ ಉದ್ದೇಶ ಎಲ್ಲೆಡೆಯೂ ಒಂದೇ ಆಗಿದೆ ಅನ್ನೋದನ್ನ ನಾವು ಗ್ರಹಿಸಬೇಕು. ಆ ಪಾಠಭೇದಗಳ ನಡುವೆಯೂ ಒಂದು ಅಚಲವಾದ ನಿಯಮವಿದೆ. ಅದೇ ಈ ಸಮಯದಲ್ಲಿ ಮಾಡಬೇಕಾದ ಸಾಧನೆ ಮತ್ತು ಎಚ್ಚರಗೊಳ್ಳಲು ಸೂಕ್ತ ಸಮಯ. ಗಾಯತ್ರಿ ಚೈತನ್ಯದಲ್ಲಿ ತಿಳಿಸಿರುವ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧನೆ ಅಥವಾ ಧ್ಯಾನಕ್ಕಾಗಿ ಬೆಳಗ್ಗೆ 4 ಗಂಟೆಯಿಂದ 4 ಗಂಟೆ 30ರ ಮಧ್ಯೆ ಎಚ್ಚರಗೊಳ್ಳಬೇಕು. ಇದು ಒಂದು ಮುಖ್ಯವಾದ ಪ್ರಶ್ನೆಯನ್ನ ಹುಟ್ಟುಹಾಕುತ್ತದೆ. ನಸುಕಿನ 4 ಗಂಟೆಗೂ ಮೊದಲೇ ಎಚ್ಚರಗೊಂಡರೆ ಅದರ ಪ್ರಭಾವವೇನು? ಆಧಾರದಲ್ಲಿ ಸ್ಪಷ್ಟಪಡಿಸಿರುವಂತೆ ನಸುಕಿನ 4 ಗಂಟೆಗೂ ಮೊದಲೇ ಎಚ್ಚರಗೊಂಡರೆ ಅದು ಅತ್ಯಂತ ಶ್ರೇಯಸ್ಕರ, ಅಂದರೆ ಮಂಗಳಕರ ಅಂತ ಪರಿಗಣಿಸಲಾಗುತ್ತದೆ. ಅಂದ್ರೆ ನಮ್ಮ ಆಂತರಿಕ ಶಕ್ತಿಯನ್ನ ಜಾಗೃತಗೊಳಿಸಲು ಇದು ಬಹಳ ಪೂರಕವಾದ ಸಮಯ. ಹೌದು. ಈ ಅಭ್ಯಾಸದ ಹಿಂದಿರುವ ಶಿಸ್ತನ್ನು ನಾವು ವಿಶ್ಲೇಷಿಸಲೇಬೇಕು. ಪ್ರಕೃತಿಯು ತನ್ನನ್ನು ತಾನು ಹೊಸ ದಿನಕ್ಕೆ ಸಿದ್ಧಪಡಿಸಿಕೊಳ್ಳುವ ಆ ನಿಶ್ಶಬ್ದವಾದ ಸಮಯದಲ್ಲಿ ಮಾಡುವ ಸಾಧನೆ ಅತ್ಯುತ್ತಮ ಫಲಿತಾಂಶ ಕೊಡುತ್ತೆ. ಇಡೀ ಚರ್ಚೆಯ ಪ್ರಮುಖ ಅಂಶಗಳನ್ನ ನಾವು ಕ್ರೋಢೀಕರಿಸುವುದಾದ್ರೆ, ನಾವು ಮುಂಜಾನೆಯ ಸಮಯವನ್ನ ಎಷ್ಟು ಸೂಕ್ಷ್ಮವಾಗಿ ನೋಡಬೇಕು ಅನ್ನೋದು ಸ್ಪಷ್ಟವಾಗ್ತದೆ. ಸೌ ಅನಿತಾ ಅರವಿಂದ್ ಸರಫ್ ಅವರ ಗಾಯತ್ರಿ ಚೈತನ್ಯದ ಸಹಾಯದಿಂದ ನಾವು ಘಳಿಗೆಗಳ ನಿಖರವಾದ ಗಣಿತವನ್ನ ಬಿಡಿಸಿ ನೋಡಿದೆವು. ಬಹಳ ವೈಜ್ಞಾನಿಕವಾದ ಗಣಿತ. ಜೊತೆಗೆ ಉಷೋದಯದ ಲೆಕ್ಕಾಚಾರ, ಉಷಾ ದೇವತೆಯ ಪಾತ್ರ ಮತ್ತು ಅರುಣೋದಯ ಹಾಗೂ ಪ್ರಾತಃಕಾಲದ ನಡುವಿನ ಆ ಸೂಕ್ಷ್ಮ ವ್ಯತ್ಯಾಸಗಳನ್ನ ಅರಿತುಕೊಂಡೆವು. ನಾವು ಕೇವಲ ಬೆಳಗ್ಗೆ ಎನ್ನುವ ಪದದ ಹಿಂದೆ
ಅಡಗಿರುವ ಎಷ್ಟೆಲ್ಲ ಮೈಕ್ರೋಫೇಸ್ಗಳನ್ನ ಇಂದು ಅರ್ಥೈಸಿಕೊಂಡೆವು. ಅಂತಿಮವಾಗಿ ಈ ಗಾಯತ್ರಿ ಚೈತನ್ಯದ ಮಾಹಿತಿಯ ಆಧಾರದ ಮೇಲೆ ಎಲ್ಲರೂ ಒಂದು ವಿಚಾರದ ಬಗ್ಗೆ ಯೋಚಿಸಬೇಕು. ನಾವು ಇಂದು ಕೇವಲ ಬೆಳಗ್ಗೆ ಎದ್ದೆ ಅಂತ ಸಮಯವನ್ನ ಸಾಮಾನ್ಯೀಕರಿಸುತ್ತೇವೆ. ಆದರೆ ನಮ್ಮ ದೈನಂದಿನ ಆಧುನಿಕ ಜೀವನ ಶೈಲಿಯನ್ನ ಮತ್ತು ನಮ್ಮ ದೇಹದ ಜೈವಿಕ ಗಡಿಯಾರವನ್ನ ಈ ಪ್ರಾಚೀನ ಮೈಕ್ರೋಫೇಸ್ಗಳಿಗೆ ಅಂದರೆ ಉಷೋದಯ, ಅರುಣೋದಯದಂತಹ ಹಂತಗಳಿಗೆ ಅನುಗುಣವಾಗಿ ಮರುಹೊಂದಿಸಿಕೊಂಡ್ರೆ ಏನಾಗಬಹುದು? ನಿಜ, ಅದೊಂದು ಅದ್ಭುತವಾದ ಪ್ರಯೋಗ ಆಗಬಹುದು. ನಮ್ಮ ಏಕಾಗ್ರತೆ, ನಮ್ಮ ಮಾನಸಿಕ ಆರೋಗ್ಯ ಹಾಗೂ ದಿನವಿಡೀ ಇರಬೇಕಾದ ನಮ್ಮ ಶಕ್ತಿಯ ಮಟ್ಟದ ಮೇಲೆ ಇದು ಎಂತಹ ಕ್ರಾಂತಿಕಾರಿ ಬದಲಾವಣೆಯನ್ನ ತರಬಹುದು? ಈ ಪ್ರಶ್ನೆಗೆ ಉತ್ತರವನ್ನು ಪ್ರತಿಯೊಬ್ಬರೂ ತಮ್ಮ ತಮ್ಮ ಜೀವನದಲ್ಲಿ ಅನ್ವೇಷಣೆ ಮಾಡುವ ಮೂಲಕವೇ ಕಂಡುಕೊಳ್ಬೇಕು.